ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ವ್ಲಾಗ್ಸ್. ಇವತ್ತು ನಾನು ಎಲ್ರಿಗೂ ತುಂಬಾ ಇಷ್ಟ ಆಗೋಂಥ ಜಾಗಕ್ಕೆ ಬಂದಿದ್ದೀನಿ. ಅದರಲ್ಲೂ ತುಂಬಾ ತಿನ್ನೋರ್ಗಂತೂ ಇದು ಫೇವ್ರೆಟ್ ಜಾಗ ಆಗಿರುತ್ತೆ. ಬನ್ನಿ ಈ ಜಾಗ ಯಾವುದು ಏನು ಅಂತ ಹೇಳ್ತೀನಿ. ಈ ಜಾಗ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಂತ ಜಾಗ ಯಾವುದು ಗೊತ್ತಾ? ಯಾವುದು ಅಂತ ತಿಳ್ಕೊಬೇಕಲ್ವಾ ನೀವು? ಆ ಜಾಗ ಯಾವುದು ಅಂತ ಅಂದ್ರೆ ವಿ ಪುರಂ ಫುಡ್ ಸ್ಟ್ರೀಟ್. ಇಲ್ಲಿ ಎಲ್ಲಾ ತರ ವೆರೈಟಿ ಫುಡ್ ಸಿಗುತ್ತೆ. ಏನೆಲ್ಲ ವೆರೈಟಿ ಫುಡ್ ಸಿಗುತ್ತೆ, ನಾನು ಏನೆಲ್ಲ ಟೇಸ್ಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇದನ್ನ ನಮ್ಮೂರ್ ಕಡೆ ಹಪ್ಪಳ ಅಂತಾರೆ, ಆದ್ರೆ ಇಲ್ಲಿ ನ್ಯಾಚೋಸ್ ಚಾಟ್ ಅಂತೆ. ಬನ್ನಿ ನ್ಯಾಚೋಸ್ ಚಾಟ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಏನ್ ಗೊತ್ತಾ, ನಂಗೆ ನಿಜವಾಗ್ಲೂ ಟೇಸ್ಟ್ ಗೊತ್ತಾಯ್ತಾ ಇಲ್ಲ ಇದ್ರದ್ದು. ಸುಮ್ಮನೆ ಕಾಮಿಡಿಗೆ ಹೇಳ್ದೆ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ನೀವೇನಾದ್ರೂ ವಿವಿಧ ಬಂದ್ರೆ ಇದನ್ನ ಟೇಸ್ಟ್ ಮಾಡಿ, ನಿಮ್ಗೆ ಒಂಥರ ಹೊಸ ಟೇಸ್ಟ್ ಸಿಗ್ಬೋದು. ನ್ಯಾಚೋಸ್ ಚಾಟ್ ನ ತಿನ್ಕೊಂಡು ನಾನ್ ನೆಕ್ಸ್ಟ್ ಬಂದಿದ್ದು ಫ್ರೆಂಚ್ ಫ್ರೈಸ್ ಚಾಟ್ ಅಂತೆ. ನಾವೆಲ್ಲ ಬರೀ ಫ್ರೆಂಚ್ ಫ್ರೈಸು, ಪೆರಿ ಫ್ರೈಸು ಇಂಥದೇ ತಿಂದಿರ್ತೀವಿ ಅಲ್ವಾ. ಇದೇನೋ ಹೊಸ ತರ ಇದೆ, ಫ್ರೆಂಚ್ ಫ್ರೈಸ್ ಚಾಟ್ ಅಂತ. ಬನ್ನಿ ಹೇಗಿದೆ ಟೇಸ್ಟ್ ಮಾಡೋಣ. ಪ್ಲೇಟ್ ಗೋಬಿ ಮಂಚೂರಿ ತರ ಇದೆ, ನೈಸ್, ಚೆನ್ನಾಗಿದೆ. ಫ್ರೆಂಚ್ ಫ್ರೈಸ್ ಚಾಟ್ ತಿನ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಮಸಾಲಾ ಪಾಪಡ್ ತಿನ್ನಕ್ಕೆ. ಬನ್ನಿ ಮಸಾಲಾ ಪಾಪಡ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆನ್ಸ್ ಅನಿಸ್ತು. ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಗಂಟ ತಿಂದಿದ್ರಲ್ಲಿ ತುಂಬಾ ಇಷ್ಟ ಆಯ್ತು. ಬಿಸಿ ಇಡ್ಲಿ, ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಪುಡಿ ಇಡ್ಲಿ, ಮಲ್ಲಿಗೆ ಇಡ್ಲಿ, ಕಾಯ ಬಟ್, ಬೇಳೆ ಬಟ್, ಗೋ ಬಟ್, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರಬ್ಬರ್ ರೊಟ್ಟಿ. ತಟ್ಟೆ ಇಡ್ಲಿ, ಮನೆ ಬಿಡದೆ ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಪುಡಿ ಇಡ್ಲಿ, ಮಲ್ಲಿಗೆ ಇಡ್ಲಿ, ಕಾಯ ಬಟ್, ಬೇಳೆ ಬಟ್, ಗೋ ಬಟ್, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರಬ್ಬರ್ ರೊಟ್ಟಿ.
ಮೊಸರು ಬೇರೆ ಮ್ಯಾಂಗೋ ಚಿತ್ರ ತವಾಪುರ ಪಾವ್ ಬಜ್ಜಿ ವಡಾಪ ದಾಬೇಲೆ ಗೋಬಿ ನೂಡಲ್ಸ್ ಮೈಸೂರು ದೋಸೆ ಬಾತ್ ದೋಸೆ ಪುಡಿ ದೋಸೆ ಚೀಸ್ ದೋಸೆ ಪನ್ನೀರ್ ದೋಸೆ ಒಪ್ಪನ್ ದೋಸೆ ಚಟ್ನಿ ರಟ್ಟು ಪೇಪರ್ ದೋಸೆ ಅನಿಯನ್ ದೋಸೆ ಮಾಗಡಿ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ ಮಸಾಲ ಪಾಪಡ್ ತಿಂದಿದ್ದಾಯ್ತು. ಇವಾಗ ನಾನು ವಿವಿಪುರಂನ ಮೋಸ್ಟ್ ಫೇವ್ರೇಟ್ ಆಗಿ ಫೇಮಸ್ ಆಗಿರುವಂಥ ಅವರೇ ಬೇಳೆ ದೋಸೆ ತಿನ್ನಕ್ಕೆ ಬಂದಿದ್ದೀನಿ. ಬಿಸಿಯಾಗಿ ಕೊಡ್ತಾರೆ, ನೋಡೋಣ ಬನ್ನಿ ನೆಕ್ಸ್ಟ್ ಹೇಗಿದ್ದಾರೆ. ಸಕ್ಕತ್ತಾಗಿದೆ ದೋಸೆ ಮಾತ್ರ, ಅದರಲ್ಲೂ ಅವರೇ ಬೇಳೆ ಹಾಕಿ ಸಿಗ್ತಾ ಇದ್ರೆ ಮಸ್ತಾಗಿದೆ ತಿನ್ನಕ್ಕೆ. ಟೇಸ್ಟ್ ಮಾತ್ರ ನೀವೇನಾದ್ರು ಬಂದರೆ ಮಿಸ್ ಮಾಡದೆ ನೀವು ಅವರೇ ಬೇಳೆ ದೋಸೆನ ಟೇಸ್ಟ್ ಮಾಡಿ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ ವಿವಿಪುರಂ ಬಗ್ಗೆ ಏನು ಹೇಳ್ತಾರೆ. ಸಂಡೆ ಸಾಟರ್ಡೆ ಜಾಸ್ತಿ ಇರ್ತಾರೆ. ದಿನ ನಾರ್ಮಲ್ ಆಗಿರ್ತಾರೆ. ಬೆಳಿಗ್ಗೆ ಟಿಫನ್ ಇರುತ್ತೆ ನಮ್ಮ ಹೋಟೆಲಲ್ಲಿ, ಪರೋಟ, ಆಮೇಲೆ ಮೊಸರನ್ನ, ಕರ್ಡ್ ರೈಸು, ಒಂದು ರೈಸ್ ಬಾತು, ಮಧ್ಯಾಹ್ನ ಇರುತ್ತೆ ಊಟ. ಸಾಯಂಕಾಲ ಮಾಮೂಲಿ ಇಡ್ಲಿ ದೋಸೆ ರೈಸು ಕಾಯಪಟ್ಟು ಬೇಳೆ ಪಾವ್ ಬಜ್ಜಿ ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆಲೂ ಬೋಂಡ, ಮ್ಯಾಂಗೋ ಬಜ್ಜಿ, ಸ್ಪೆಷಲ್ ಮ್ಯಾಂಗೋ ಚಿತ್ರಾನ್ನ, ಟೊಮೊಟೊ ಬಾತ್, ಬಿರಿಯಾನಿ. ನೋಡಿದ್ರಲ್ಲ ನಾನು ವಿವಿಪುರಮಲ್ಲಿ ಏನೆಲ್ಲ ತಿಂದೆ, ಹೇಗೆಲ್ಲ ಎಂಜಾಯ್ ಮಾಡಿದೆ ಅಂತ. ನಮಗೊಂದು ಈ ವಿವಿಪುರಂ ಓವರಾಲ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಇಷ್ಟ ಆಗಿತ್ತು ಅವರೇ ಬೇಳೆ ದೋಸೆ. ಅವರೇ ಬೇಳೆ ದೋಸೆ ಆಗಿರ್ಬೋದು, ಅಲ್ಲಿನ ಜನ ಮತ್ತು ಅವ್ರು ಹೋಗ್ತಿದ್ದ ರೀತಿ ನಮಗಂತೂ ತುಂಬ ಇಷ್ಟ ಆಯಿತು. ಇದೇ ಥರ ಹೆಚ್ಚಿನ ಕಂಟೆಂಟ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.